ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್ ವ್ಲಾಗ್ಸ್. ಇವಾಗ ಎಲ್ಲಿ ನೋಡಿದ್ರೂ ಮಳೆ ಬಿಡ್ತಾನೇ ಇಲ್ಲ. ಇಂಥ ಟೈಮಲ್ಲಿ ಬಾಯಿಗೆ ರುಚಿಯಾಗಿ ಏನು ಸಾಂಬಾರಪ್ಪ ಮಾಡೋದು, ಈಸಿಯಾಗಿ ಮಾಡ್ಕೊಬಿಡ್ಬೇಕು ಅಂತ ಅನಿಸ್ತಿರುತ್ತೆ. ನಾನಿವತ್ತು ನಿಮಗೆ ಮಜ್ಜಿಗೆ ಸಾರನ್ನು ಕ್ವಿಕ್ಕಾಗಿ ಹಾಗೆ ಟೇಸ್ಟಿಯಾಗಿ ಈ ಸಾಂಬಾರು ಮಾಡಿ ಮನೇಲಿರೋರ್ಗೆ ಇಟ್ಟು ನೋಡಿ ತಲೆ ಮೇಲೆ ಎತ್ತದಿರೋ ಊಟ ಮಾಡ್ತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಇಲ್ಲಿ ನಾನೊಂದು ಪಡವಲಕಾಯನ್ನು ತಗೊತಾ ಇದ್ದೀನಿ. ಅದನ್ನು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ, ಇಷ್ಟು ಸಾಕಾಗುತ್ತೆ. ಇವಾಗ ಇದ್ರ ಮೇಲೆ ಇರ್ತಕ್ಕಂಥ ಬಿಳಿ ಪಾರ್ಟನ್ನೆಲ್ಲ ಒಂದು ಚಾಕುವಿನ ಸಹಾಯದಿಂದ ತಗೊತಾ ಇದ್ದೀನಿ. ಒಬ್ಬೊಬ್ಬರು ಇದಕ್ಕೆ ರಾಗಿ ಹಿಟ್ಟನ್ನು ಬಳಸಿ ಕ್ಲೀನಾಗಿ ತೊಳ್ಕೊತಾರೆ, ಹಾಗೂ ಮಾಡಬಹುದು. ನಮ್ಮತ್ತೆ ಈ ವಿಧಾನದಲ್ಲಿ ನನಗೆ ಸಾಂಬಾರು ಹೇಳ್ಕೊಟ್ಟಿದ್ದಾರೆ, ಆದ್ದರಿಂದ ಆ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಾಯನ್ನು ಈ ರೀತಿ ಕ್ಲೀನಾಗಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸನ್ನಾಗಿ ಮಾಡ್ಕೊಂಡಿದ್ದೀನಿ. ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ಒಂದು ಅರ್ಧ ಬಟ್ಲಷ್ಟು ಕಡಲೆ ಕಾಳನ್ನು ಹುರ್ಕೊತಾ ಇದ್ದೀನಿ. ಅದು ಹುರಿದಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾವು ಒಂದು ಕುಕ್ಕರ್ಗೆ ಒಂದು ಲೋಟ ನೀರನ್ನು ಸೇರಿಸ್ಕೊಂಡು ಈ ಕಡಲೆಕಾಳನ್ನು ಆ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಇವಾಗ ನಾವು ಇದಕ್ಕೆ ಕುಕ್ಕರ್ಗೆ ಸೇರಿಸ್ಕೊಂಡು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಪಡವಲಕಾಯನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಒಂದು ವಿಸಿಲ್ ಬಂದರೆ ಸಾಕು, ಇದು ಬೆಂದ್ಕೊಳ್ಳುತ್ತೆ. ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ, ಖಾರಕ್ಕೆ ಇಲ್ಲಿ ನಾನು 3 ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 7-8 ಬೆಳ್ಳುಳ್ಳಿ ಹೆಸಳು, ಒಂದು 3/4 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಅದರ ಜೊತೆ ನೆನೆಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸಹ 1 ಸ್ಪೂನ್ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬರ್ತಾ ಇದ್ದೀನಿ. ನಮ್ಮನೇಲಿ ನಮ್ಮತ್ತೆ ಮಜ್ಜಿಗೆ ಸಾರಿಗೆ ಕಾಳು ಮೆಣಸನ್ನು ಸೇರಿಸೋದಿಲ್ಲ, ಒಬ್ಬೊಬ್ಬರು ಕಾಳು ಮೆಣಸು ಸೇರಿಸ್ಕೊಂಡು ರುಬ್ಕೊತಾರೆ. ಇಲ್ಲಿ 1 ಬಟ್ಲಷ್ಟು ಗಟ್ಟಿ ಮೊಸರನ್ನು ನಾನು ಈ ರೀತಿ ಮಿಕ್ಸಿಯಲ್ಲಿ ಸೇರಿಸ್ಕೊಂಡು ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಅಷ್ಟರೊಳಗಡೆ ಕಾಳೆಲ್ಲ ಬೆಂದಿತ್ತು, ಅದನ್ನು ಸೈಡ್ಗೆ ಇಟ್ಕೊಂಡು ಇವಾಗ ಒಂದು ಪಾತ್ರೆಯಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಇವು ಚಿಟಪಟ ಅನ್ನೋವರೆಗೂ ಯಾವಾಗೂ ಮುಚ್ಚೆ ಇದನ್ನು ಫ್ರೈ ಮಾಡ್ಕೊತೀನಿ, ಯಾಕೆಂದರೆ ಸ್ಟವ್ ಎಲ್ಲ ಗಲೀಜಾಗಿಬಿಡುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿದ್ದೀನಿ. ಹಾಗೆ ಒಂದು ದೊಡ್ಡ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ 2-3 ಒಣಮೆಣಸಿನ್ಕಾಯನ್ನು ಸಹ ಈ ರೀತಿ ಮುರಿದು ತುಂಡು ಮಾಡಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಸೇರಿಸ್ಬಿಡ್ಬೇಕು. ನೋಡ್ತಾ ಇದ್ದೀರಲ್ಲ, ಜಾರಲ್ಲಿರೋ ಮಸಾಲೆ ಎಲ್ಲ ನೀಟಾಗಿ ಬಂದುಬಿಡಬೇಕು ಅಂತ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಮಸಾಲೆ ಒಳಗಡೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದು ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು, ಹಸಿ ವಾಸನೆ ಎಲ್ಲ ಹೋಗಿ ಇವಾಗ ಇದಕ್ಕೆ ನಾವು ಬೇಯಿಸ್ಕೊಂಡಿರ್ತಕ್ಕಂಥ ಪಡವಲಕಾಯಿ ಹಾಗೆ ಕಡಲೆಕಾಳನ್ನು ಸೇರಿಸ್ಕೋಬೇಕು. ನಾನು ಕಾಳು ಬೇಯುವಾಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಕಾಳಿಗೆ ಹಾಗೆ ಪಡವಲಕಾಯಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಇದನ್ನು ಒಂದು ಕುದಿ ಬರೆಸ್ಕೊಂಡು ಸ್ಟವನ್ನು ಆಫ್ ಮಾಡಿ ಸಾರು ಉಗುರು ಬೆಚ್ಚಗೆ ಮಾಡಿಕೊಂಡು ನಂತರ ನಾವು ಮಜ್ಜಿಗೆನ ಸೇರಿಸ್ಕೋಬೇಕು. ಜಾಸ್ತಿ ಬಿಸಿಯಾಗಿರೋವಾಗ ಮಜ್ಜಿಗೆನ ಸೇರಿಸಬಾರ್ದು. ನಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಮಜ್ಜಿಗೆ ಹುಳಿ ರೆಡಿ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ವ, ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ನಾವು ಮುದ್ದೆ ಜೊತೆ ತಿನ್ನೋದ್ರಿಂದ ಮುದ್ದೆಗೆ ಸಾಂಬಾರು ಸರಿಯಾಗಿ ಅಂಟೋದಿಲ್ಲ. ತುಂಬ ನೀರು ಹಾಕ್ಕೊಂಡ್ರೆ ರುಚಿನೂ ಅಷ್ಟೊಂದು ಚೆನ್ನಾಗಿರಲ್ಲ ಮುದ್ದೆಗೆ. ನೀವೇನಾದರೂ ಅನ್ನದ ಜೊತೆ ತಿನ್ನಬೇಕು ಅಂದರೆ ಇನ್ನೂ ನೀರಾಗಿ ಕಲಿಸ್ಕೋಬಹುದು. ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ಒಂದು ಸತಿ ಟ್ರೈ ಮಾಡಿ, ಬಾಯಲ್ಲಿ ಹಾಗೆ ರುಚಿ ಉಳ್ಕೊಳ್ಳುತ್ತೆ. ನಮ್ಮ ಮನೇಲಿ ನೋಡ್ರಿ ಹೇಗೆ ಮುದ್ದೆ ಮುರಿತಾ ಇದ್ದಾರೆ ಅಂತ, ತಲೆ ಮೇಲೆ ಎತ್ತದಿರ ತಿಂತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.